ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಏನ್ ಡಾರ್ಲಿಂಗ್, ತವ್ರ ಮನೆಗೆ ಹೋಗೋದಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಿದ್ಯಾ? ನಾನ್ ತವ್ರ ಮನೆಗೆ ಹೋಗ್ತಿಲ್ಲ, ನಾಳೆ ಗ್ರೂಮಿಂಗ್ ಕ್ಲಾಸ್ ಮೀಟಿಂಗ್ ಇದೆ, ಅದಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಡೆಲ್ಲಿಗೆ ಹೋಗ್ತಿದ್ಯಾ? ಬರೋದು ಎಷ್ಟು ದಿನ ಆಗುತ್ತೆ? ನಾನು ಆಚೆ ಹೋಗ್ತಿದ್ದೀನಿ ಅಂತ ಎಷ್ಟು ಖುಷಿ ಆಗ್ತಿದೆ ಅಲ್ವಾ. ನಾನು ಇಲ್ಲ ಅಂತ ನಿಮ್ ಫ್ರೆಂಡ್ ಕುಳ್ಳ ಪ್ರೇಮ್ ಜೊತೆ ಸುತ್ತಕ್ ಹೋಗ್ಬೇಡಿ. ಡಾರ್ಲಿಂಗ್, ಅದೆಲ್ಲ ಮದ್ವೆ ಆದ್ಮೇಲೆ ನಿನ್ ಜೊತೆಗೆ ಸುತ್ತಕ್ ಬರಲ್ಲ, ಇನ್ನ ಅವನ್ ಜೊತೆಗೆ ಸುತ್ತಕ್ ಹೋಗ್ತೀನಾ? ನೀನೇನು ತಲೆ ಕೆಡ್ಸ್ಕೊಬೇಡ, ನಾನ್ ಮನೇಲೇ ಇರ್ತೀನಿ. ನೀವ್ ಎಲ್ಲಾದ್ರೂ ಇರಿ, ಬಟ್ ಮನೇನ ನೀಟಾಗಿ ಇಟ್ಕೊಳ್ಳಿ. ಪಾತ್ರೆಗಳೆಲ್ಲ ಒಂದ್ ರಾಶಿ ಬಿದ್ದಿದೆ, ಅದನ್ನೆಲ್ಲ ತೊಳೆದಿಟ್ಬಿಡಿ. ಹಾಗೆ ಬಟ್ಟೆಗಳು ತುಂಬಾ ಇದೆ, ಒಗ್ದಿಟ್ಬಿಡಿ. ಹಾಗೆ ವರಾಂಡನು ಕ್ಲೀನ್ ಮಾಡ್ಬಿಡಿ. ಮಧು, ನನ್ನ ಏನ್ ಅನ್ಕೊಂಡಿದ್ಯಾ? ಇಷ್ಟು ಕೆಲಸ ಮಾಡ್ಬೇಕು ಅಂದ್ರೆ ಕನಿಷ್ಠ ಪಕ್ಷ 3 ದಿನ ಬೇಕು. ನೀನು ಯಾವತ್ತಾದ್ರೂ ಕೆಲಸ ಮಾಡಿದ್ರೆ ತಾನೆ ನಿನ್ಗೂ ಗೊತ್ತಾಗಕ್ಕೆ. ನೀವು ಎಲ್ರ ತರ ಆಚೆ ಹೋಗಿ ದುಡ್ದಿದ್ರೆ ನಾನು ಎಲ್ರ ತರ ಮನೆ ಕೆಲಸ ಮಾಡ್ಕೊಂಡಿರ್ತಿದ್ದೆ. ಏನ್ ಮಾಡೋದು, ನೀವ್ ದುಡಿತಿಲ್ವಲ್ಲ, ಅದಕ್ಕೆ ನಾನ್ ದುಡಿತಿದ್ದೀನಿ. ನನಗೂ ಕೆಲಸ ಮಾಡ್ಬೇಕು ಅಂತ ಆಸೆ ಇದೆ, ಆದ್ರೆ ನನ್ನ ಯೋಗ್ಯತೆಗೆ ತಕ್ಕ ಕೆಲಸ ಸಿಗ್ತಿಲ್ಲ. ಕಂಪ್ಯೂಟರ್ ಆನ್ ಮಾಡಕ್ ಬರ್ದಿರೋನು ಮೌಸೆ ಸರಿ ಇಲ್ಲ ಅಂದಂತೆ. ನಾನ್ ಡೆಲ್ಲಿಯಿಂದ ವಾಪಸ್ ಬರೋಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಮನೆಯಿಂದ ಕ್ಲೀನ್ ಮಾಡ್ಬಿಡ್ತೀನಿ. ಗಂಡಸರು ಪರಿಸ್ಥಿತಿ ಹೀಗಿರುತ್ತೆ ಅಂತ ನಾನು ನೋಡಿದ ಮೇಲೆ ಗೊತ್ತಾಗಿದ್ದು. ಈ ಹೆಂಡತಿರಿಗೆ ಸ್ವಲ್ಪ ಸದ್ರ ಕೊಟ್ರೆ ಸಾಕು, ಗಂಡಂದ್ರನ್ನ ಕೆಲಸದವ್ರು ಮಾಡ್ಕೊಂಡ್ಬಿಡ್ತಾರೆ. ನನ್ನ ಹಣೆ ಬರೋನೇ ಚೆನ್ನಾಗಿಲ್ಲ. ಯೂನಿವರ್ಸಿಟಿಗೆ ಟಾಪರ್ ಆದ್ರೂ ಮನೆ ಕೆಲಸ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನು ಮಾಡಕ್ಕಾಗಲ್ಲ. ಚಪ್ಪಲಿ ತಗೊಂಡ ಮೇಲೆ ಕಚ್ಚಿದ್ರು ಎಣ್ಣೆ ಸೋರ್ಕೊಂಡಾದ್ರು ಅದನ್ನೇ ಹಾಕೊಂಡು ಓಡಾಡಬೇಕು. ಯಜಮಾನ್ರೆ, ನಾನು ನಿಮಗೆ ಸಹಾಯ ಮಾಡ್ಲಾ? ನೀವ್ಯಾಕೆ ನನಗೆ ಸಹಾಯ ಮಾಡ್ತೀರಾ? ನಾನು ಸುಂದರವಾಗಿರೋ ಯೌವನದಲ್ಲಿರೋ ಬಡ ಹೆಂಗಸು. ಯೌವನ ಏನೋ ಕಾಣ್ತಿದೆ, ಆದ್ರೆ ಬಡತನ ಎಲ್ಲೂ ಕಾಣ್ತಿಲ್ವೇ? ಅದೇ ನನ್ನ ಸಮಸ್ಯೆ ಅನ್ನಿ. ಎಲ್ಲರ ಕಣ್ಗೂ ನನ್ನ ಸೌಂದರ್ಯ ಕಾಣಿಸುತ್ತೆ, ನನ್ನ ಬಡತನನೇ ಕಾಣಿಸಲ್ಲ. ಆ ದೇವ್ರು ನನ್ಗೆ ಈ ಸೌಂದರ್ಯ ಕೊಟ್ಟು ನನ್ನ ಜೀವನ ಸಿರಿನೇ ಕಿತ್ಕೊಂಡ್ಬಿಟ್ಟ. ನನಗೆ ನನ್ನ ಕೈ ಕಿತ್ಕೋತೀನಿ. ನಿಮ್ ಗಂಡ ಏನ್ ಮಾಡ್ತಾರೆ? ಯಾವ ಗಂಡ? ಅಂದ್ರೆ ನನ್ಗಿನ್ನೂ ಮದ್ವೆ ಆಗಿಲ್ಲ, ನಾನಿನ್ನು ಕುಮಾರಿ, ಅದಕ್ಕೆ ಯಾವ ಗಂಡ ಅಂದೆ. ಸರಿ, ಈಗ ನಮ್ಮ ಮನೇಲಿ ಕೆಲಸ ಮಾಡಕ್ ಏನ್ ಕೊಡ್ಬೇಕು? ನಿಮ್ಮನ್ನೇ ಕೊಟ್ರೆ ಸಾಕು. ಅಂದ್ರೆ ಇರೋದಕ್ ಜಾಗ 3 ಹೊತ್ತು ಊಟ ಕೊಟ್ರೆ ಸಾಕು. ಜೀವನ ಪೂರ್ತಿ ನಿಮ್ ಪಾದ ಧೂಳಾಗೆ ಇದ್ಬಿಡ್ತೀನಿ. ಏನೋ ಸಂಬಳ ಇಲ್ಲದೆ ಕೆಲಸ ಮಾಡ್ತೀಯಾ? ನನ್ನ ನೋಡಿ ಕೆಲ್ಸ ಕೊಡೋರೆ ಕಡಿಮೆ, ಅಂಥದ್ರಲ್ಲಿ ನೀವು ಕೆಲ್ಸ ಕೊಡ್ತಿದ್ದೀರಾ. ನಿಮ್ಮ ಹತ್ರ ನಾನು ಸಂಬಳ ತಗೊಳೋದಕ್ಕಾಗುತ್ತಾ? ಕೊನೆವರೆಗೂ ನಿಮ್ ಪಾದ ಸೇವೆ ಮಾಡ್ಕೊಂಡಿರೋದಕ್ಕೊಂದು ಅವಕಾಶ ಕೊಟ್ರೆ ಸಾಕು. ಓಕೆ, ಇವತ್ತಿಂದನೇ ಕೆಲ್ಸಕ್ಕೆ ಜಾಯ್ನ್ ಆಗ್ಬಿಡು. ನೀನ್ ಏನೇನು ಕೆಲಸ ಮಾಡ್ಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ. ಆದ್ರೆ ಒಂದ್ ವಿಷಯ ನೆನಪಲ್ಲಿ ಇಟ್ಕೋ, ನಾನು ತುಂಬಾ ಮರ್ಯಾದಸ್ತ, ನನ್ನ ವಿಷಯದಲ್ಲಿ ಮೂಗ್ ತೋರಿಸ್ಬೇಡ. ಕರೆಂಟ್ ಇದ್ದಾಗ ಎಲ್ರು ಹೀಗೆ ಹೇಳೋದು, ಕರೆಂಟ್ ಹೋದಾಗ್ಲೇ UPS ಬೇಕು ಅನ್ಸೋದು. ಏನಂದೆ? ಕೆಲ್ಸ ಹೇಳಿ ಅಂದೆ. ಏನ್ ಹಾಗೆ ಹೊರಟ್ಬಿಟ್ಟೆ? ಬಕೆಟ್ ಎತ್ಕೊಂಡು ನಡಿ. ಅಮ್ಮಿ ಪುಟ್ಮಲಿ, ಬೇಗ ಬಾರಮ್ಮಿ. ನೀನ್ ಈ ಪಾಟಿ ತಡ ಮಾಡಿ ಬಂದ್ರೆ ಸತ್ಸಂಗಕ್ಕೆ ಹೋಗಕ್ ತಡ ಆಗಕ್ಕಿಲ್ವಾ? ಅದ್ಯವ್ವ, ಬಾಬುನ್ ಸ್ಟಡಿ ಮಾಡೋಕ್ ತಡ ಆಗೋಯ್ತು. ಅದಕ್ಕೆಮ್ಮ ಅದು ಸ್ಟಡಿ ಎಲ್ಲ ರೆಡಿ ಹಿಡಿದೆ ಚಾಡ. ನೀವ್ ಈ ರೀತಿ ರೆಡಿ ಆಗಕ್ಕೆ ನಾವೇನ್ ಮದ್ವೆಗೆ ಹೋಯ್ತಾ ಇದೀವ? ಅವಯ್, ನೀನು ಬಾಳಣ್ಣ ಇಬ್ರು ಹೋದ್ರಾಗಲ್ವಾ? ಪುಟ್ಮಲ್ಲಿ ನಿಲ್ದೆ ಬಿಟ್ಬಿಟ್ಟೋಗಿ. ಯಾಕೆ ಅವಳನ್ನ ಕರ್ಕೊಂಡು ಹೋದ್ರೆ ನಿಂಗೆ ನೋವು ಆಯ್ತದ? ನೋವು ಅಂತ ಅಲ್ಲಕ್ಕವ, ಹೊಟ್ಟಿಲಿ ಒಬ್ಬನೇ ಇರಕ್ ಬೇಜಾರು, ರಾತ್ರಿನಾಗಂತೂ ಭಯ ಶುರು ಆಗ್ಬಿಡ್ತದೆ. ಏನಣ್ಣ, ಮಾತಿಗೆ ಮುಂಚೆ ಈ ಸಿಂಹ ಗರ್ಜಿಸ್ರೆ ಕಾಡ್ ನಡ್ಗುತ್ತೆ, ಈ ಗೌಡ ಗರ್ಜಿಸ್ರೆ ನಾಡೆ ನಡ್ಗುತ್ತೆ ಅಂತ ಐತ್ಯಾ? ಇವಾಗ ನೋಡಿದ್ರೆ ಭಯ ಆಯ್ತದ? ಬೇಕಾದ್ರೆ ನೀವೆಲ್ಲಾರು ಹೋಗಿ ಎಟ್ಟಿಲಿ, ನಾನು ಒಬ್ನೇ ಇರ್ತೀನಿ. ನೋಡ್ದೇನೋ ನನ್ನ ಕೂಸ್ನ, ಈ ವಯಸ್ಸಿನಲ್ಲೇ ಈ ಪಾಟಿ ಧೈರ್ಯ ಐತೆ. 4 ಕತ್ತೆ ವಯಸ್ಸಾಯ್ತು, ನಿನ್ಗಿನ್ನೂ ಧೈರ್ಯ ಬಂದಿಲ್ಲ. ಅವಯ್, ಇದು ಧೈರ್ಯದ ಪ್ರಶ್ನೆ ಅಲ್ಲ. ನೀವು 3 ದಿನ ಸತ್ಸಂಗಕ್ಕೆ ಹೋಗ್ಬಿಟ್ರೆ ನಂಗೆ ಅಡ್ಗ ಬೇರೆ ಮಾಡ್ಕೊಳಕ್ ಬರಲ್ಲ. ಒಟ್ಟಪಾಡ್ಯಾನ 3 ದಿನ ಉಪವಾಸ ಇರು, ಏನು ಆಗಕ್ಕಿಲ್ಲ. ಏನಾದ್ರು ಆದ್ರೆ ಗುರುಗಳ ಹತ್ರ ಕರ್ಕೊಂಡೋಗಿ ಮಂತ್ರ ಹಾಕಿಸ್ತೀನಿ. ಬಾಬಣ್ಣ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಯೋಣಿ, ನಾನು ಇಲ್ಲೇ ಇದ್ಬಿಡ್ತೀನಿ. ಇಷ್ಟು ಪ್ರಶ್ನೆ ಅಲ್ಲ ಕಮ್ಮೆ, ನೀವು ಹೋದ್ರ ವರ್ಷ ಕಷ್ಟ ಆಯ್ತದೆ. ಏನು ಕಷ್ಟ ಆಗಕ್ಕಿಲ್ಲ, ಸುಮ್ಕಿರ್ಲ ದನ ಕಾಯೋನೆ. ನೀನಂತ ಕೂಸನ್ ಹೊರಗಡೆ ಕರ್ಕೊಂಡೋಗಲ್ಲ, ನಾನು ಕರ್ಕೊಂಡು ಹೋಗ್ಬಾರ್ದಾ? ಬಾಬಣ್ಣ, ನೀವು ನಮ್ ಜೊತೆಗೆ ಬಂದ್ಬಿಡಿ. ಬ್ಯಾಡ, ಸುಮ್ನಿರಿ ಅತ್ತಿಯಮ್ಮ. ಅಣ್ಣ ಬಂದ್ಬಿಟ್ರೆ ನಾವು ಒಂದೇ ದಿನಕ್ಕೆ ವಾಪಸ್ ಬಂದ್ಬಿಡ್ಬೇಕಾಯ್ತದೆ. ಅವನ್ಗೆ ಅಂಗಡಿ ಬಿಟ್ಟು ಇರಕಾಲ. ಸರಿಯಾಗಿ ಹೇಳ್ದೆ ಕಣ್ ಕೂಸು.
9 ತಿಂಗಳು ತುಂಬಿ ಹುಟ್ಟಿದ್ರು 6 ತಿಂಗಳಿಗೆ ಹುಟ್ಟಿದವ್ರಂಗೆ ಮಾಡ್ತಾವನೆ. ಏನಾದರೂ ಹೇಳಿದ್ರು ಸಾಕು ಹೊಟ್ಟೆಯವರೆಲ್ಲ ಮೈಕ್ ಸೆಟ್ ಹಾಕೊಂಡು ಬೈಯಕ್ಕೆ ಬಂದ್ಬಿಡ್ತಿದಾರಲ್ವಾ. ಸರಿ ಬಿಡಿ, 3 ದಿನ ಅಲ್ಲ 6 ದಿನ ಅಲ್ಲೇ ಇದ್ದು ಗುರುಗಳ ಸೇವೆ ಮಾಡ್ಕೊಂಬನ್ನಿ. ಅಲ್ಲಿ ಗಂಟ ನಾವು ಒಬ್ಬನೇ ಇರ್ತೀನಿ. ಒಬ್ಬನೇ ಇರ್ತೀಯ ಅಥವಾ ಯಾರನ್ನಾದ್ರೂ ಕರ್ಕೊಂಡು ಬರ್ತೀಯ? ಅವಯ್ ಹಂಗೆ ಕರ್ಕೊಂಬರಂಗಿರು ಇಷ್ಟು ದಿನ ಬೇಕಿತ್ತಾ? ಕರ್ಕೊಂಡ್ ಬಂದ್ ನೋಡು, ಆಮೇಲೆ ಉಣ್ಣ ಕೈ ಇರಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ನಡೀರಿ ಹೋಗು. ಬಾಬಣ್ಣ ಅಟ್ಟಿ ಕಡೆ ಹುಷಾರು, ಹೆದರಿಕೆ ಆದ್ರೆ ಆಂಜನೇಯ ನೆನ್ಸ್ಕೊಂಡ್ ಬಂದ್ಕೊಳ್ಳಿ, ಆಗ ಚೆನ್ನಾಗಿ ನಿದ್ದೆ ಬರ್ತದೆ. ಅಯ್ಯ ಅವನೇ ಆಂಜನೇಯ, ಇನ್ಯಾವ ಆಂಜನೇಯನ ನೆನ್ಸ್ಕೊಂಡಾನು? ಬರ್ರಿ ಬರ್ರಿ. ಡವ್ ಮಾಡಿದ್ರೆ 15 ದಿಟ ಅನ್ಕೊಂಬಿಟ್ರು. ನನಗೆ ಭಯನ ಗೌಡ್ರು ವಂಶ, ಎದುರಾಕೊಂಡವ್ರು ಧ್ವಂಸ. ಇನ್ಮೇಲೆ ಎತ್ತಲಿ ನಾನೇ ರಾಜ, ನಾನೇ ಮಂತ್ರಿ. 3 ದಿನ ರಂಗಲ್ಲಿ ಗುಂಗಾಗಿದ್ದು ಬಿಡ್ತೀನಿ. ಮಧುರ ಅವ್ರೆ. ಲೋ ರಾಕಿ, ನೀನ್ ತೀರ ಹುಚ್ಚಿಡಿದ್ರೆ ಯಾವ ಹುಡುಗಿ ಬೀಳ್ತಾಳ? ಹುಚ್ಚಿಡಿಸಿಕೊಂಡ್ರೆ ಎಲ್ಲರೂ ನಮಗೆ ಅಕ್ಕ ತಂಗಿಯರು ನಮ್ಮನ್ನೇ ಕಾಣ್ತಾರ. ಕಾಣ್ತಾ ಆಗಿದ್ರೆ ನಾನು ಹುಚ್ಚೆ ಹಿಡ್ಸ್ಕೊಳಲ್ಲ, ಹೀಗೆ ಪ್ರಯತ್ನ ಪಡ್ತೀನಿ, ಬಿದ್ರು ಬೀಳ್ಬೋದು. ಈಗೆಲ್ಲ ಬೋಲ್ ಮಂಡೆ, ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ವಾ, ಆದ್ರೆ ವ್ಯರ್ಥ ಪ್ರಯತ್ನ ಪಡೋದು ತಪ್ಪೇ. ಏನೋ ನಿನ್ ಮಾತಿನ ಅರ್ಥ? ನನ್ನ ಮದುವೆ ಆಗದೆ ವ್ಯರ್ಥ ಏನೋ? ಮೊದಲು ಹುಡುಗಿ ಸಿಕ್ಲಿ ಮಾರಾಯ, ಆಮೇಲೆ ಅದರ ಬಗ್ಗೆ ಯೋಚನೆ ಮಾಡುವ. ಸಂಬಂಧ ಇಲ್ಲದ ಪ್ರಶ್ನೆ ಕೇಳಿ ನನ್ನ ಮಂಡೆಯನ್ನು ಇನ್ನೂ ಹಾಳು ಮಾಡಬೇಡ. ಲೇ ರಾಖಿ, ಕಬ್ಬಣ ಕಾದಿರುವಾಗ್ಲೇ ತಟ್ಟಿ ಅದನ್ನ ಅದ ಮಾಡ್ಬಿಡ್ಬೇಕಣ. ಓ ಅಣ್ಣಪ್ಪನವ್ರೆ, ಎಲ್ರಿಗೂ ಉಪದೇಶ ನೀಡೋ ಮೊದಲು ನೀವು ಅದನ್ನ ಪಾಲಿಸಿ, ಆಮೇಲೆ ಬೇರೆಯವ್ರು ಬತಾಸ್ಕೊಡಿ. ಏನ್ ಸರಿ ಬಾಯ್, ಇವತ್ತು ಬಹಳ ಫ್ರೀ ಆಗಿದ್ದೀರಾ? ಈ ಟೈಮಲ್ಲಿ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದೆಲ್ಲ ಮಾಡ್ತಾ ಇದ್ರಿ ಅಲ್ವಾ? ಮೊದ್ಲು ಮಾಡ್ತಿದ್ದೆ ಕಣ, ಇನ್ ಮುಂದೆ ಮಾಡಲ್ಲ. ಯಾಕಣ್ಣ ಅಪ್ಪನವ್ರೆ, ಮಧುರ ಅವರು ನಿಮ್ಮನ್ನ ಕೆಲ್ಸದಿಂದ ಕಿತ್ತಾಕ್ಬಿಟ್ರ? ರೇ, ನಾನು ಯಾರು ಕೆಲಸದಿಂದ ಕಿತ್ತಾಕಿಲ್ಲ ರೇ, ನಾನೇ ಒಬ್ಳು ಕೆಲಸದೊಳ್ಳ ಮಡಿಕೊಂಡಿದ್ದೀನಿ. ಅಂದ್ರೆ ನಮ್ಮ ಮನೆಗೆ ಒಬ್ಳು ಕೆಲಸದೊಳು ಬಂದಿದ್ದಾಳೆ, ಎಲ್ಲ ಕೆಲಸನ ಅವಳೇ ಮಾಡ್ತಾಳೆ ಅಂದೆ. ಓ ಅಣ್ಣಪ್ಪನವ್ರೆ, ನಿಮ್ಗೆ ಕ್ಯಾಮೇಲ್ದ ಖಾಲಿ ಹೊಡಿತಾ ಇದೀರಿ, ಇನ್ನು ಕೆಲಸದೊಳ್ಳ ಮಡಿಕೊಂಡು ಅವಳಿಗೆಲ್ಲಿಂದ ಸಂಬಳ ಕೊಟ್ಟರಿ? ಐ ಲೈಕ್ ಇಟ್. ನನಗೆ ಅನಿಸ್ತದೆ ಜಾನಿಬಾಯಿ ಕೆಲಸದವಳ ಮನೆಗೆ ಹೋಗಿ ಕೆಲಸ ಮಾಡಿಕೊಂಡು ಬರ್ತಾರ ಅಂತ. ಐ ಲೈಕ್ ಇಟ್. ನಿಮ್ಮಂತ ಅನ್ಎಜುಕೇಟೆಡ್ಗಳ ಜೊತೆ ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ. ಕಲ್ಟಿವೇಟ್ರು ಕೆಕ್ಕಪ್ಪಲ್ಲ, ನೀವೇನು ಬೇಜಾರು ಮಾಡ್ಕೋಬೇಡಿ. ಈಗಿನ ಕಾಲದಲ್ಲಿ ದಿಟ ಹೇಳೋರು ಯಾರಿಗೂ ಇಷ್ಟ ಆಗಲ್ಲ. ಓಯ್ ರಿಂಗ್ ಮಾಸ್ಟ್ರೆ, ಎಂತ ತೆಪ್ಪುಗುದ್ಲಿಕ್ಕೆ ಬಾರದವರೇ ಒಂದು ಕೆಲಸದವಳನ್ನು ಇಟ್ಟುಕೊಂಡಿದ್ದಾರೆ. ನೀವೆಂತದಕ್ಕೆ ಒಬ್ಳು ಕೆಲಸದವಳನ್ನು ಇಟ್ಕೊಳ್ಬಾರ್ದು? ನೀವು ಅನ್ನಿ, ನಿಮ್ಮ ಮನೆಗೆ ನಾನೇ ಕೆಲಸದವನಾಗಿ ಬರ್ತೇನೆ. ಅರೆ ಕಲ್ಟಿವೇಟ್ರು, ನಿನ್ನನ್ನು ನಮ್ಮ ಕೆಲಸದವನಾಗಿ ಇಟ್ಕೊಂಡ್ಬಿಟ್ರೆ ನಮ್ಮ ಅಟ್ಟಿಯಾಗಿರಲ್ಲ, ಹುಚ್ಚ ಆಸ್ಪತ್ರೆ ಆಗ್ಬಿಡ್ತದೆ. ಐ ಲೈಕ್ ಇಟ್. ಜಯಮ್ಮ, ನೀನ್ ಇಲ್ಲಿದೀಯಾ? ಎಲ್ಲಿಂದ ಹುಡುಕ್ಲಿ ನಾನು, ಹೇಳು. ನೀನ್ ಇಲ್ಲಿರ್ತೀಯ ಅಂತ ಹೇಳ್ಬೇಕು ತಾನೆ? ಅಯ್ಯೋ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಯಜಮಾನ್ರು ಗೊತ್ತಾದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ ನೀನ್ ಇಲ್ಲಿಂದ ಹೋಗು. ಬೆಳಗ್ಗಿಂದ ಹುಡುಕಿ ಸುಸ್ತಾಗ್ಬಿಡಿದೆ. ನೀನ್ ಒಂದ್ಸಲ ಡಾನ್ಸ್ ಮಾಡ್ಬಿಡು, ನಾನು ಹೊರಟೋಗ್ಬಿಡ್ತೀನಿ. ಅಡ್ಗೆ ಮನೆಯಲ್ಲಿ ಡ್ಯಾನ್ಸ್ ಮಾಡಕ್ಕಾಗುತ್ತಾ? ಆಗತ್ತೆ, ಮಾಡಿ ತೋರ್ಸ್ಲಾ? ಮಾಡು. ಓ ಕಜರಾರೆ ಕಜರಾರೆ ತೆರೆ ಕಾರೆ ಕಾರೆ ನೈನಾ, ಕಜರಾರೆ ಕಜರಾರೆ. ಜಯಮ್ಮ, ನೀನಾ? ಯಜಮಾನ್ರೆ, ನಿಮ್ಮನ್ನ ನೋಡ್ಬಿಟ್ರಾ? ಬರೀ ನೋಡೋದಲ್ಲ, ರೆಡ್ ಹ್ಯಾಂಡ್ ಆಗಿ ಹಿಡಿದಾಕಿದ್ದೀನಿ. ಮನೆ ಕೆಲ್ಸದೋಳ್ತಾರ ನಮ್ಮ ಮನೆಗೆ ಬಂದು ನಮ್ಮ ಮನೆನ ನಿನ್ ಕುಣಿ ಅಡ್ಡ ಮಾಡ್ಕೊಂಡಿದ್ಯಾ? ಏಯ್, ಹೋಗ ಅಲ್ಲಿಂದ. ಸರ್, ಒಂದ್ಸಲ ಡಾನ್ಸ್ ನೋಡ್ಬಿಟ್ಟು ಹೋಗ್ಬಿಡ್ತೀನಿ ಸರ್, ಪ್ಲೀಸ್ ಸರ್. ಹೋಗ್ಲಿಲ್ಲ ಅಂದ್ರೆ ನಿನ್ನ ಕೊಂದು ನಿನ್ ಡೆಡ್ ಬಾಡಿ ಮುಂದೆ ನಾನ್ ಡ್ಯಾನ್ಸ್ ಮಾಡ್ಬಿಡ್ತೀನಿ. ಹೋಗ ಅಲ್ಲಿಂದ. ಯಜಮಾನ್ರೆ, ನೀವು ಅವ್ರಿಗೆ ಹಾಗೆ ಬೈಬಾರ್ದಾಗಿತ್ತು. ಅವ್ರು ನನ್ನ ಅಭಿಮಾನಿ ಗೊತ್ತಾ? ಮೊದ್ಲು ನೀನ್ ಜಾಗ ಖಾಲಿ ಮಾಡು. ಅಯ್ಯಯ್ಯೋ, ಆಗ ಹೇಳ್ಬೇಡಿ. ಪೊಲೀಸ್ ಅವರು ನನ್ನ ಬೆನ್ ಬಿದ್ದಿದ್ದಾರೆ. 2 ದಿನ ಇಲ್ಲಿರೋದಕ್ಕೆ ಅವಕಾಶ ಕೊಡಿ, ಆಮೇಲೆ ನಾನೇ ಹೋಗ್ಬಿಡ್ತೀನಿ. 2 ದಿನ ಅಲ್ಲ, 2 ಸೆಕೆಂಡ್ ನಿನ್ಗೆ ಇಲ್ಲಿರಕ್ ಬಿಡಲ್ಲ. ನೀನ್ ಇಲ್ಲಿದ್ದಷ್ಟು ನನ್ಗೆ ಡೇಂಜರು. ಮೊದ್ಲು ಜಾಗ ಖಾಲಿ ಮಾಡು. ಜಾನಿ, ಜಾನಿ. ಮಧು, ನೀನಾ? ಯಾಕೆ ಬರ್ಬಾರ್ದಿತ್ತಾ? ಅಲ್ಲ, ಡೆಲ್ಲಿಗೆ ಅಂತ ಹೋದೋಳು ಇಷ್ಟು ಬೇಗ ಬಂದ್ಬಿಟ್ಟಿಯಲ್ಲ ಅಂತ. ಡೆಲ್ಲಿಗೆ ಹೋಗೋ ಪ್ಲಾನ್ ಕ್ಯಾನ್ಸಲ್ ಆಯ್ತು, ಅದಕ್ಕೆ ವಾಪಸ್ ಬಂದೆ. ನಾನು ವಾಪಸ್ ಬಂದಿದ್ದಕ್ಕೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತಾ? ತುಂಬಾನೇ ಪ್ರಾಬ್ಲಮ್ ಆಯ್ತು. ಅಂದ್ರೆ ನೀನ್ ಬಂದಿದ್ದು ತುಂಬಾ ಖುಷಿ ಆಯ್ತು. ನಿನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದೆ ಗೊತ್ತಾ? ಸರಿ ಸರಿ, ಹೋಗಿ 1 ಕಪ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬನ್ನಿ. ಯಜಮಾನ್ರೆ, ಕಾಫಿ. ಜೋನಿ, ಇವಳು ಯಾರು? ನಾನ್ ಹೇಳ್ತೀನಿ, ನಾನು ಈ ಮನೆ ಕೆಲ್ಸದವಳು. ನಿನ್ನ ಕೆಲ್ಸಕ್ಕೆ ಇಲ್ಲಿ ಯಾರು ಇಟ್ಕೊಂಡಿದ್ದು? ಇನ್ಯಾರು? ಯಜಮಾನ್ರು. ಜಾನಿ, ನನ್ನನ್ನು ಕೇಳ್ದೆ ಇವಳನ್ನ ಇಲ್ಲಿ ಕೆಲ್ಸಕ್ಕೆ ಇಟ್ಕೊಂಡ್ರಿ?
ಪಾಪ ಬಡವಿ ಇರೋಕ್ ಜಾಗ 3 ಹೊತ್ತು ಊಟ ಕೊಟ್ರೆ ಸಾಕು ಎಲ್ಲ ಕೆಲಸನೂ ಮಾಡ್ತೀನಿ ಅಂದ್ಲು. ಅದಕ್ಕೆ ಕೆಲ್ಸಕ್ಕೆ ಸೇರಿಸ್ಕೊಂಡ್ಬಿಟ್ಟೆ. ಅದು ಅಲ್ಲದೆ ಗಂಡ ಬೇರೆ ಇಲ್ವಂತೆ, ಒಳ್ಳೇದಾಗ್ಲಿ ಅಂತ ನಾನು ಸೇರಿಸ್ಕೊಂಡೆ. ಬಡವಿ ಅಂತೀರಾ? ಬಡವರು ಇಷ್ಟೊಂದು ಗ್ರ್ಯಾಂಡಾಗಿ ಸೀರೆ ಉಡ್ತಾರ? ಅದು ಅವಳು ಮದ್ವೆಲ್ ಕೊಡ್ಸಿದಂತೆ. ಎಲ್ಲ ಓಕೆ, ಬಟ್ ಮುಖ ಮುಚ್ಕೊಂಡಿರೋದು ಯಾಕೆ? ಅದನ್ನು ನಾನೇ ಹೇಳ್ತೀನಿ. ಮುಖದ ಮೇಲೆ ಕಾದೆಣ್ಣೆ ಬಿದ್ದು ಮುಖ ಸುಟ್ಟೋಗಿದೆ. ನೋಡಿದ್ರೆ ಭಯ ಪಟ್ಕೊಬಿಡ್ತೀರಾ? ನೀವು ನೋಡ್ತೀನಿ ಅಂದ್ರೆ ತೋರಿಸ್ತೀನಿ, ನೋಡ್ತೀರಾ? ಬೇಡ ಬೇಡ. ನಿಂಗೆ ಏನೇನು ಕೆಲಸ ಬರುತ್ತೆ? ಮನೆ ಕೆಲಸ ಬರುತ್ತೆ, ಜೊತೆಗೆ ಡ್ಯಾನ್ಸು ಬರುತ್ತೆ. ಅಂದ್ರೆ ನಮ್ಮ ತಾಯಿ ಕ್ಲಾಸಿಕಲ್ ಡ್ಯಾನ್ಸರು, ಅವ್ರು ಹೇಳ್ಕೊಟ್ಟಷ್ಟು ಬರುತ್ತೆ. ಮನೆ ಕೆಲಸ ಮಾಡಿದ್ರೆ ಸಾಕು, ಡಾನ್ಸ್ ಏನ್ ಬೇಡ. ಅಕಸ್ಮಾತ್ ಯಜಮಾನ್ರು ಕುಣಿ ಅಂದ್ರೆ ಇವ್ರ ಕಾಲ್ಗಳನ್ನೇ ಕತ್ತರಿಸ್ಬಿಡ್ತೀನಿ. ಇನ್ಮೇಲೆ ಇವ್ರನ್ನ ಯಜಮಾನ್ರೆ ಅಂತ ಕರಿಬೇಡ, ಅಣ್ಣ ಅಂತ ಕರಿ. ಅಕ್ಕ ನೀರು. ಮಧುರವ್ರೆ ನಿಮ್ಗೆ ತಂಗಿರೋ ವಿಷಯ ನಂಗೆ ಒಳ್ಳೆ ಇಲ್ಲ. ಗೌಡ್ರೆ, ಅವಳು ನನ್ನ ತಂಗಿ ಅಲ್ಲ, ಮನೆ ಕೆಲ್ಸದವಳು. ಅದಕ್ಕೆ ಮಧುರವ್ರೆ, ನೀವು ನನ್ನ ಪಾಲನ ದೇವತೆ ಅನ್ನೋದು. ಮಧುರವ್ರೆ, ಪುಟ್ಮಲ್ಲಿ ಬೇರೆ ಅಟ್ಲಿಲ್ಲ. 3 ದಿನ ನಮ್ಮ ಅವ್ವನ ಜೊತೆಗೆ ಸತ್ಸಂಗ ಮಾಡಕ್ಕೆ ಹೋಗಳೆ. ನಾನು ಹಟ್ಟಿ ಕೆಲಸ ಯಾರ ಕಲ್ ಮಾಡಿಸೋದು, ಅಡುಗೆ ಕೆಲಸ ಯಾರ ಕಲ್ ಮಾಡಿಸೋದು ಅಂತ ಯೋಚನೆ ಮಾಡ್ತಾ ಇದ್ದಿ. ನೀವು ನೋಡಿದ್ರೆ ಹಟ್ಟಿ ಕೆಲಸದವ್ರನ್ನೇ ಕರ್ಸ್ಬಿಟ್ಟಿದ್ದಾರೆ. ಮಧುರವ್ರೆ, 3 ದಿನ ನನ್ನ ಜೊತೆ ಕಳಿಸ್ಕೊಡಿ. ಪುಟ್ಮಲ್ಲಿ ಬಂದೆಟ್ಗಲ್ಲೇ ವಾಪಸ್ ಕಳಿಸ್ಕೊಟ್ಬಿಡ್ತೀನಿ. ಕಳ್ಸೋದೇನು ಬೇಕಾಗಿಲ್ಲ, ಕರ್ಕೊಂಡು ಹೋಗ್ಬಿಡಿ. ಜಾನಿ, ಏನ್ ಮಾತಾಡ್ತಿದ್ದೀರಾ? ಅವಳೆಲ್ಗೂ ಹೋಗಲ್ಲ, ಇಲ್ಲೇ ಇರ್ತಾಳೆ. ಡಾರ್ಲಿಂಗ್, ಮನೆ ಕೆಲಸ ಮಾಡಕ್ಕೆ ಅಂತ ನಾನು ಇದನ್ನಲ್ಲ, ಇವಳು ಯಾಕೆ? ಒಬ್ಬ ಕಳಿಸ್ಬಿಡೋಣ, ಗೌಡ್ರಿಗೂ ಸಹಾಯ ಆಗುತ್ತೆ. ಜಾನಿ, ಅವಳು ನಿನ್ಗಿಂತ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ, ಅವಳು ಇಲ್ಲೇ ಇರ್ತಾಳೆ. ಮಧುರವ್ರೆ, 2 ಗಂಟೆ ನನ್ನ ಜೊತೆ ಕಳಿಸ್ಕೊಡಿ. ಅಡ್ಗೆ ಮಾಡಿಸ್ಕೊಂಡು ಉಂಡ್ಕೊಂಡು ಕೈನೂ ತೊಳೆಯಲ್ಲ. ಅವಳನ್ನ ಕಳಿಸ್ಬಿಟ್ಟು ನಾ ಕೈ ತೊಳ್ಕತ್ತೀನಿ. ಪಾಪ ಅಕ್ಕ ತುಂಬಾ ಹಸ್ಬಿಟ್ಟಿದ್ದಾರೆ. ಹೋಗಿ ಅಡ್ಗೆ ಮಾಡಿ ಬಡಿಸ್ಬಿಟ್ಟು ಬಂದ್ಬಿಡ್ತೀನಿ. ಸರಿ, ಬೇಗ ಹೋಗ್ಬಿಟ್ ಬಾ, ಇಲ್ಲಿ ತುಂಬಾ ಕೆಲಸ ಇದೆ. ಹೋಗು, ಬರ್ಲೇಬೇಕು ಅಂತ ಏನಿಲ್ಲ, ಅಡ್ಜಸ್ಟ್ ಆದ್ರೆ ಅಲ್ಲೇ ಇದ್ಬಿಡು. कजरा मोहब्बत वाला अखियों में ऐसा डाला कजरे ने ले ली मेरी जान हाय रे मैं तेरे कुर्बान ಯಾಕೆ ಶಾಕ್ ತಗೊಂತೀಯ ಜಯ? ನೀನೆಲ್ಲೋ ನಾನು ಅಲ್ಲೇ ಅಲ್ಲ, ನೀನು ಅಲ್ಲಿ ಅಡುಗೆ ಮಾಡ್ತಾ ಇದೀಯ ಅಂತ ಅಲ್ಲಿ ಹೋಗ್ತಾ ಇದ್ದೆ. ಆದ್ರೆ ಇಲ್ಲಿಂದ ಸುಹಾಸನೆ ಬಂತು, ಅದಕ್ಕೆ ಇಲ್ಲಿಗೆ ಬಂದೆ. ಅಯ್ಯೋ, ನೀನ್ ಯಾರು ಇಲ್ಲಿಗೆ ಬರಕ್ಕೆ ಹೇಳಿದ್ದು? ನೀನ್ ಇಲ್ಲಿಗೆ ಬಂದಿರೋದು ಗೊತ್ತಾದ್ರೆ ಪೊಲೀಸ್ ಅವ್ರಿಗೆ ಡೌಟ್ ಬರೋದಿಲ್ವಾ? ಅಲ್ಲ, ನೀನು ನೋಡ್ದೆ ನನ್ಗೆ ಇರಾಕೆ ಆಗಲ್ಲ. ನೀನು ಒಂದ್ಸಲ ಡ್ಯಾನ್ಸ್ ಮಾಡ್ಬಿಡು, ನಾನು ಹೊರಟೋಗ್ಬಿಡ್ತೀನಿ. ಜಯ ಜಯ ಜಯಮ್ಮ, ನೀ ಹೆಂಗ್ ನಮ್ಮಟ್ಟಿಗೆ ಬಂದೆ? ನಾನಿಲ್ಲಿ ಬಂದೆ, ನೀವ್ ತಾನೇ ಕರ್ಕೊಂಡ್ ಬಂದ್ರಿ. ಅಂದ್ರೆ ಅಣ್ಣೆ ಅಪ್ಪನವ್ರ ಹಟ್ಟಿಲಿ ಕೆಲಸ ಮಾಡ್ತಿದ್ ನೀನಿಯಾ? ಇನ್ನೇನು ನಿಮ್ಮ ಅಜ್ಜಿ ಅನ್ಕೊಂಡ್ರ? ಈಗ ಅವಳು ಡ್ಯಾನ್ಸ್ ಮಾಡ್ತಾಳೆ, ನಾನು ನೋಡ್ತೀನಿ, ನೀವು ಇಲ್ಲಿಂದ ಹೊರಟೋಗಿ. ಅಯ್ಯೋ, ನಿನ್ನ ಮಕ್ಕಿಷ್ಟು ಪೆಟ್ರೋಲ್ ಹಾಕಿ ಸುಡ. ನನ್ನೇನು ಅವ್ಳು ಚಮಚ ಅನ್ಕೊಂಬಿಟ್ಟ್ಯಾ? ಸುಮ್ಮನೆ ಇಲ್ಲಂದು ಒಂಟೋರ್ ಸರಿ, ಇಲ್ಲ ಅಂದ್ರೆ ಅದೇ ದುಡ್ಡು ಬೆಂಕಿ ಹಾಕ್ಬಿಟ್ಟು ನಿನ್ನೆ ಸುಟ್ಟಾಕ್ಬಿಡ್ತೀನಿ. ನೋಡಿ, ಅವ್ರನ್ನ ಬೈಬೇಡಿ ನೀವು. ಅವ್ರು ನನ್ನ ಅಭಿಮಾನಿ. ಅಭಿಮಾನಿಗಳೇ ದೇವ್ರು ಅನ್ನೋದನ್ನ ಕೇಳಿಲ್ವಾ ನೀವು? ದೇವ್ನವ್ರೆ, ಅವ ನಿಮ್ಮ ಪಾಲಿಗೆ ದೇವ್ರು ಇರ್ಬೋದು, ಆದ್ರೆ ನನ್ನ ಪಾಲಿಗೆ ದಯ್ಯ. ಹೋಗಿಲ್ಲಿಂದ ಜಾ, ನೀನು ಆದಷ್ಟು ಬೇಗ ನಿನ್ನ ಮನೆಗೆ ಬಂದ್ಬಿಡು. ನೀನು ಅಲ್ಲಿ ಓಡಾಡ್ತಾ ಇದ್ರೆ ನನ್ನ ಮೈಂಡು ಡಿಸ್ಟರ್ಬ್ ಆಗಿಬಿಡುತ್ತೆ. ಜಯಮ್ಮ, ಇದು ಸಂಸಾರ ಸ್ತ್ರಟ್ಟಿ, ಸುಮ್ಮನೆ ಆಚ್ಕೊಂಡೋಗ್ಬಿಡು. ಹಾಗೆ ಯಾಕೆ ಅನ್ಕೊಂತೀರಾ? ನೀವು ಮನ್ಸು ಮಾಡಿ ನಾನು ಸಂಸಾರ ಮಾಡ್ತೀನಿ. ಹಂಗೇನಾದ್ರು ಮಾಡಿದ್ರೆ ನಮ್ಮವ್ವ ನನ್ನ ಹೆಂಡ್ರು ಇಬ್ರು ಸೇರ್ಕೊಂಡಂಗೆ ಬ್ಯಾ ಅನ್ನಿಸ್ಬಿಡ್ತಾರೆ. ಅಲ್ಲ, ನೀನು ಅಣ್ಣಪ್ಪನವ್ರ ಹಟ್ಟಿಲಿ ಕೆಲಸ ಮಾಡ್ತಿದ್ದಲ್ಲ, ಇದು ಅವ್ರಿಗೆ ಗೊತ್ತಾ? ಗೊತ್ತು. ಮಧುರ ಅವ್ರಿಗೆ ಗೊತ್ತಿಲ್ಲ. ಇಲ್ಲದ ನೋಡು ಪಾಯಿಂಟು. ಅವ್ರು ತಪ್ಪಿಸ್ಕೋಬೇಕು ಅಂತ ಅವ್ರ ಹಟ್ಟಿಯಿಂದ ನಮ್ಮ ಹಟ್ಟಿಗೆ ಕಳ್ಸ್ಕೊಟ್ಬಿಟ್ಟಿದಾರ ನೋಡು. ಇಲ್ಲಿರ್ಬೇಡ, ಸುಮ್ಮನೆ ಆಚ್ಕೊಂಡೋಗ್ಬಿಡು. ನಾನು ಹೋಗಲ್ಲ. ನನ್ನ ಪೊಲೀಸವ್ರು ಫಾಲೋ ಮಾಡ್ತಿದ್ದಾರೆ. ಅವ್ರ ಕಣ್ಣಿಂದ ಬಚಾವಾಗಕ್ಕೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರೋದು. ನೀವು ಹೋಗ್ಲಿಲ್ಲ ಅಂದ್ರೆ ನಿನ್ನ ಜೊತೆಗೆ ನನ್ನ ಎತ್ತಕೊಂಡು ಹೋಗ್ತಾರೆ. ಸುಮ್ಮನೆ ಆಚ್ಕೊಂಡೋಗ್ಬಿಡು ಜಯಮ್ಮ. ದನಕಾಯನೆ ನನ್ನ ನೋಡಿ ಯಾಕೆ ಕೂಡ ಕಿಚ್ಕೊಂಡೆ? ಅಬ್ಬಾಯ್, ನಾನು ಕಿರ್ಚ್ಕೊಳ್ಳಿಲ್ಲ, ನೀವು ಬಂದ್ರಲ್ಲ ಆ ಖುಷಿಗೆ ಭಾವೋದ್ವೇಗಕ್ಕೆ ಒಳಗಾಗ್ಬಿಟ್ಟಿ. ಏನಿಲ್ಲ, ನೀನು ನಮ್ಮನ್ನ ನೋಡಿ ಕಿರ್ಚ್ಕೊಂಡೆ. ಹಟ್ಟಿಲಿ ಏನ್ ನಡೀತದು? ಅದೇ ಸಾಕು, ಸುಮ್ಮನೆ ಅಲ್ಲ. ಅದಕ್ಕವ ಸತ್ಸಂಗಕ್ಕೆ ಹೋಗೋದವ್ರು ಅದಕ್ಕೆ ವಾಪಸ್ ಬಂದ್ಬಿಟ್ರಿ? ಬಾಬಣ್ಣ, ನಮ್ಗೆ ಸತ್ಸಂಗ ಹೇಳ್ಕೊಡ್ತಿದ್ರಲ್ಲ ಗುರೂಜಿ, ಅವ್ರ ಮನೆ ಮೇಲೆ ಔಟ್ಕಮ್ ಟ್ಯಾಕ್ಸಿ ಅವರು ದಾಳಿ ಮಾಡಿದ್ರಂತೆ. ಅದು ಔಟ್ಕಮ್ ಟ್ಯಾಕ್ಸ್ ಎಲ್ಲ ಕಮ್ಮಿ, ಇನ್ಕಮ್ ಟ್ಯಾಕ್ಸ್ ಹೇಳಿದ್ರೆ ಚಾಡ. ಅದಕ್ಕೆ ನಾವು ವಾಪಸ್ ಬಂದ್ಬಿಟ್ವಿ. ಅವನ್ ತವ ಏನವ್ವ ಮಾತು? ಕುಡಿಯೋಕೋ ನೀರು ತಗೊಂಬ. ಅಕ್ಷಿ, ಯಾರುಡೋದು ಸೀನಿತು?
ಅವಯ್ ಅದು ಕೊತ್ತಿ ಸಿನ್ಬಿಡ್ತು. ನನ್ ಬಿಟ್ರೆ ನಮ್ಮ ಮಟ್ಟಿಲಿ ಇನ್ಯಾರಿದಾರ ಅವಯ್? ಬಾಬಣ್ಣ ನೀವು ಹೇಳಿದ್ರೆ ಆಟ ಇದೆಯಾ? ಅಜ್ಜಮ್ಮ ಅದು ರ್ಯಾಟ್ ಅಲ್ಲ ಕ್ಯಾಟು. ಹಿಡ್ದೆ ಜಾಣ. ದೋ ದನಕಾಯನೆ ಯಾರಡೆ ಇವಳು? ಅದು ಇವ ನಾನು ಹೇಳ್ತೀನಿ, ಮನೆ ಕೆಲ್ಸದವಳು. ಕೆಲಸದವಳು ಅಂದ್ಮೇಲೆ ಅಟ್ಟಿ ಕೆಲಸ ಮಾಡ್ಬಿಟ್ಬಿಟ್ಟು ನಮ್ಮ ಬಾಬಣ್ಣ ಒಂಚೂರು ಯಾಕೆ ಅವಸ್ಕ ನಿಂತಿದ್ಯಾ? ದೋ ದನಕಾಯನೆ ನನ್ನನ್ನು ಕೇಳಿದೆ ಕೆಲಸದವಳು ಹೆಂಗೂಡ ಕರ್ಕೊಂಡೆ? ಇವ್ರು ನಮ್ಮಟ್ಟಿ ಕೆಲಸದವಳಲ್ಲ, ಮಧುರ ಅವ್ರಟ್ಟಿ ಕೆಲಸದವಳ. ನನಗೆ ಅಡುಗೆ ಮಾಡಕ್ ಬರಲ್ವಲ್ಲ, ಅದಕ್ಕೆ ಅಡುಗೆ ಮಾಡ್ಕೊಟ್ಬಿಟ್ಟು ಹೋಗು ಬಾ ಅಂತ ಕರ್ದಿ. ಓ ಹಂಗ ಇಸಿಯಾ? ಸರಿ ಸರಿ, ಮೊದ್ಲು ಅವಳನ್ನ ಕಳಿಸ್ಕೊಡು. ಹೋಗು. ಏಯ್ ನೀನ್ ಯಾಕೆ ಮುಖ ಮುಚ್ಕೊಂಡಿದೆ? ಅದು ಮುಖದ ಮೇಲೆ ಬಿಸಿ ಎಣ್ಣೆ ಬಿದ್ದು ಕಲೆ ಆಗ್ಬಿಟ್ಟಿದೆ. ನೋಡಿದ್ರೆ ಎದ್ರುಕೊಂಡ್ಬಿಡ್ತೀರಾ. ನೋಡ್ತೀರಾ? ಬೇಡ ಬೇಡ ಹೋಗು. ಬೇಡ, ಬಾಳೆನ ಎದ್ರಕತ್ತಾನೆ. ಓಡು ಓಡು ಓಡು. ಅಜ್ಜವ್ವ ಕೆಲಸದವಳು ಅಟ್ಟಿ ಕೆಲಸ ಮಾಡಿದ್ಬಿಟ್ಟು ಬಾಬಣ್ಣ ಇಂಚರಿಂದ ಯಾನ್ ಮಾಡ್ತಾ ಇದ್ಲು? ಸತ್ಸಂಗ ಮಾಡ್ತಿದ್ಲು. ಅಣ್ಣಪ್ಪನವ್ರೆ, ನೀವು ಇಂಥ ಕೆಲಸ ಮಾಡ್ತಿದ್ದಾರೆ ಅಂತ ನಾನು ಅನ್ಕೊಂಡ್ರೇನಿಲ್ಲ. ನೀವು ತಪ್ಪಿಸ್ಕೊಳಕ್ ಹೋಗಿ ನನ್ನನ್ನು ಸಿಗಾಕ್ಸ್ಬಿಟ್ರೆ ಇಲ್ಲ ಅಂತ ಹೀಗೆ ಮಾಡಲಿಲ್ಲ ಗೌಡ್ರೆ. ಮೊದಲೇ ಅವಳು ಜಯಮ್ಮ ಅಂತ ಗೊತ್ತಾಗಿದ್ದಿದ್ರೆ ನಮ್ಮನೆ ಗೇಟ್ ತಡಕ್ಕೂ ಬಿಡ್ತಿರ್ಲಿಲ್ಲ. ಅವಳು ಒಳಗೆ ಬಂದ್ಮೇಲೆ ಗೊತ್ತಾಗಿದ್ದು ಅವಳು ಹೂವಲ್ಲ ಹಾವು ಅಂತ. ಅವಳು ಇನ್ನೂ ಅಲ್ಲೇ ಇದ್ರೆ ಆ ಹಾವು ಕಲ್ಲಿ ನಾವು ಕಚ್ಚಿಸ್ಕೋಬೇಕಾಗ್ತದೆ. ಮೊದಲು ಅವಳನ್ನ ಅಟ್ಟಿಯಿಂದ ಆಚೆಗಾಕಿ, ಇಲ್ಲಾಂದ್ರೆ ಮಧುರ ಅವ್ರ ಮುಂದೆ ನನಗೆ ಅವಮಾನ ಆಯ್ತದೆ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಗೌಡ್ರೆ. ಪುಟ್ಮಲ್ಲಿ ಅವ್ರು ಈ ವಿಷಯ ಕೇಳಿ ನನ್ನ ಮೇಲೆ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ ಅಂತ. ಪುಟ್ಮಲ್ಲಿ ನಿಮ್ಮ ಬಗ್ಗೆ ಯಾಕೆ ಬೇಜಾರು ಮಾಡ್ಕೊಂಡಳು? ಮಧುರನ್ ಮುಂದೆ ನಿಮ್ಗೆ ಹೇಗೆ ಅವಮಾನ ಆಗುತ್ತೋ ಹಾಗೆ. ಏನ್ ಇನ್ಸ್ಪೆಕ್ಟ್ರೆ, ಮುಖನ ಕೊಳ್ತೋಗಿರೋ ಮಾವಿನ ತರ ಮಾಡ್ಕೊಂಡ್ಬಿಟ್ಟಿದ್ದೀರಾ? ನೀವು ಸ್ವಲ್ಪ ಸುಮ್ಮನೆ ಕಂತ್ರೆ, ಇಲ್ದಿದ್ದು ನಿಮ್ಮನ್ನೇ ಸ್ಟೇಷನ್ಗೆ ಕರ್ಕೊಂಡೋಗಿ ಮುಖದ ಮೇಲೆ ಹಲಸಿನ ಹಣ್ಣು ಕಡ್ದು ಬರ್ಕ್ ಹಾಂಗೆ ಮಾಡ್ತೆ. ಓ ಇನ್ಸ್ಪೆಕ್ಟ್ರೆ, ಆ ಜಯಮ್ಮನ ಮೇಲೆ ಕೋಪ ನಮ್ಮ ಮೇಲೆ ಯಾಕೆ ತೋರಿಸಿರಿ? ವೈ ಗೋಡ್ರೆ, ಆ ಜಯಮ್ಮನ್ ಎಲ್ಲರೂ ಕಂಡಿರಿ ಮಾರ್ರೆ. ನಿನ್ನೆ ರಾತ್ರಿ ನಂಗೆ ಚಳ್ಳೆ ಹಣ್ಣು ತಿನ್ಸಿ ತಪ್ಸ್ಕೊಂಡು ಓಡಿ ಹೋಯ್ದಾಳ. ಓ ಬಜರಂಗ್ ಇನ್ಸ್ಪೆಕ್ಟ್ರೆ, ಅವೇನು ನಿಮಗೆ ಚಳ್ಳೆ ಹಣ್ಣು ತಿನ್ಸಿಲ್ಲ, ನೀವೇ ಬೇಡ ಆಸೆಗೋಸ್ಕರ ಬುಟ್ಟು ಕಳ್ಸಿರ್ತಿದ್ದೀರಿ. ವೈ ಗೋಡ್ರೆ, ಅವಳಿಂದ ನನಗೆ ಅವಮಾನ ಆಯ್ತು. ನಾನು ಅವಳನ್ನ ಹಿಡಿಕೆ ಸ್ಟೇಷನಿಗೆ ಕರ್ಕೊಂಡೋಗಿ 3 ದಿನ ಲಾಕಪ್ ಒಳಗೆ ಹಾಕ್ರೆ ಬುದ್ಧಿ ಬಂದು ಅವಳೇ ನನ್ನ ಕಾಲು ಹಿಡಿತಾಳೆ. ಅವಳು ಎಲ್ಲಿದ್ದಾಳೆ ಅಂತ ತೋರಿಸಿದ್ರೆ ಹೇಳ್ಕೊಂಡು ಹೋಗ್ತೀರಾ? ಸುಮ್ಮನೆ ಆಕತ್ನ ತೋರಿಸಿ ಮಾರ್ರೆ. ನಮ್ಮ ಮನೇಲಿ ಅವಳು ನಿಮ್ಮ ಮನೆಯೊಳಗೆ ಇಟ್ಕೊಂಡು ನನ್ನನ್ನೇ ಆಟ ಆಡಿಸಿದ್ರೆ ಅವಳೊಟ್ಟಿಗೆ ನಿಮ್ಮನ್ನು ಲಾಕಪ್ ಒಳಗೆ ಹಾಕ್ತೆ. ಅದಕ್ಕೆ ಹೇಳೋದು, ಈಗಿನ ಕಾಲದಲ್ಲಿ ಯಾರಿಗೂ ಸಹಾಯ ಮಾಡಬಾರ್ದು ಅಂತ. ಕರೆದು ಪಾಯಸ ಕೊಟ್ರೆ ಬಟ್ಲೆ ನಂದು ಅಂತಿದಾರಲ್ವಾ? ಬೇಜಾರು ಮಾಡ್ಕೊಂಡ್ಬೇಡಿ. ಅವಳು ಎಲ್ಲಿದ್ದಾಳೆ ಅಂದೇಳಿ ತೋರಿಸಿ ನಾನು ಅವಳನ್ನ ಮಾತ್ರ ಹೇಳ್ಕೊಂಡು ಹೋತೆ. ಇನ್ಸ್ಪೆಕ್ಟ್ರೆ, ಅವಳು ನಮ್ಮ ಮನೇಲಿ ಇರೋದು ಮಧುರಂಗೆ ಗೊತ್ತಿಲ್ಲ. ಮಧುರ ಹೊರಗಡೆ ಹೋಗಿದ್ದಾಗ ಬಂದು ಅವಳನ್ನ ಹೇಳ್ಕೊಂಡು ಹೋಗ್ಬಿಡಿ. ಒಂದು ಕೆಲಸ ಮಾಡ್ತೀನಿ, ಮಧುರ ಅವ್ರನ್ನ ನಾನು ನಮ್ಮ ಮಟ್ಟಿಗೆ ಕರ್ಕೊಂಡು ಹೋಗ್ತೀನಿ, ನೀವು ಜಯಮ್ಮನ್ನ ಜೈಲಿಗೆ ಕರ್ಕೊಂಡೋಗಿ. ಗೌಡ್ರೆ, ಹೇಗಾದ್ರೂ ಮಾಡಿ ಮಧುರನ್ನ ಆಚೆ ಕರ್ಕೊಂಡು ಹೋಗ್ಬಿಡಿ. ಅಣ್ಣಪ್ಪನವ್ರೆ, ನೀವು ಯಾನು ಯೋಚನೆ ಮಾಡಬೇಡಿ, ನಾವು ನೀವು ಇಲ್ಲೇ ಉತ್ಕೊಳ್ಳಿ. ದೇವಿ ದೇವಸ್ಥಾನ ಗಂಟೆ. ಏನ್ ಗೌಡ್ರೆ, ಮನೇಲಿ ಯಾರು ಇಲ್ವಾ? ಬರ್ಬೇಕಾ? ಅಮ್ಮ ತಾಯಿ, ಗೊತ್ತಿಲ್ಲದೆ ಬಂದಕ್ಕೆ ಇಷ್ಟೆಲ್ಲ ಅವಾಂತರ ಆಯ್ತಾ ಇದೆ. ಇನ್ನು ಗೊತ್ತಿದ್ದು ನಿನ್ನನ್ನು ಕರ್ಕೊಂಡು ಹೋಗ್ಬಿಟ್ರೆ ನನಗೆ ನಾನೇ ಬ್ಯಾನಿಸ್ಕೊಂಡಂಗೆ ಆಯ್ತದೆ. ಮಧುರ ಅವ್ರನ್ನ ಕಳ್ಸಿ ಹೋಗು. ಯಾಕೆ ಗೌಡ್ರೆ, ನಾನ್ ಬೇಡ್ವಾ? ಅಯ್ಯ ನಿನ್ ಮನ್ಕಾಯ್ ಬಾಗ, ಹೋಗ್ ಮಧುರ ಅವ್ರನ್ನ ಕಳ್ಸು. ಕೋಪ ಮಾಡ್ಕೊಂಡ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತೀರಾ. ಅಮ್ಮ ಜಯಮ್ಮ, ಮಧುರ ಅವ್ರನ್ನ ಕಳ್ಸಮ್ಮ. ಅವ್ವಾ ಗೌಡ್ರೆ, ಒಳಗ್ ಬರ್ದೆ ಯಾಕೆ ಇಲ್ಲ ನಿಂತಿದ್ದೀರಾ? ಒಳಗ್ ಬನ್ನಿ. ಮಧುರ ಅವ್ರೆ, ನಾನು ಒಳಗೆ ಬರೋ ಪರಿಸ್ಥಿತಿಲಿ ಇಲ್ಲ ಮಧುರ ಅವ್ರೆ. ನಿಮ್ಮನ್ನ ನಮ್ಮಟ್ಟಿ ಒಳಗೆ ಕರ್ಕೊಂಡು ಹೋಗುವಂತ ಬಂದು ಅಂದ್ರೆ ಪುಟ್ಮಲ್ಲಿ ತಲೆ ಸುತ್ತ ಬಿದ್ದೋಗ್ಬಿಟ್ಟಾಳೆ. ನಂಗೆ ಯಾರು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗುವಂತ ಬಂದು. ಬನ್ನಿ ಬನ್ನಿ ಬನ್ನಿ. ಇನ್ಸ್ಪೆಕ್ಟ್ರೆ, ನೀವಿಲ್ಲೇ ಬಚ್ಚಿಟ್ಕೊಂಡಿರಿ, ನಾನು ಹೋಗಿ ಜಯಮ್ಮನ್ ಕರಿತೀನಿ. ಅವಳು ಹೊರಗಡೆ ಬರ್ತಿದ್ದಂಗೆ ಹಿಡ್ಕೊಂಬಿಡಿ. ಜಯಮ್ಮ, ಜಯಮ್ಮ. ಏನ್ ಯಜಮಾನ್ರೆ, ಏನಾದ್ರೂ ಬೇಕಿತ್ತಾ? ನನ್ಗೇನು ಬೇಕಾಗಿಲ್ಲ, ನಿನ್ನನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರಲ್ಲ ನೋಡು. ಜಯಮ್ಮ, ಇನ್ನು ಮುಂದೆ ನಿನ್ನ ಆಟ ನನ್ನ ಮುಂದೆ ನಡುವುದಿಲ್ಲ. ಯು ಆರ್ ಅಂಡರ್ ಅರೆಸ್ಟ್. ಬನ್ನಿ ಮಧುರ, ಬನ್ನಿ ಬನ್ನಿ ಬನ್ನಿ. ಗೌಡ್ರೆ, ಎಲ್ಲಿ ಪುಟ್ಮಲ್ಲಿ ಅವ್ರು ಕಾಣಿಸ್ತಾನೆ ಇಲ್ಲ. ನಾನು ಅದೇ ನೋಡ್ತಾವ್ ನಿಮ್ಮ ಮಧುರ ಅವ್ರೆ, ಇಲ್ಲೇ ಗ್ಯಾಸ್ ತಪ್ಪಿದ್ದೋಗ್ಬಿಟ್ಟಿದ್ದ.
ಈಗ ನೋಡ್ರು ಕಾಣಿಸ್ತಾ ಇಲ್ಲ. ಗೌಡ್ರೆ ನನ್ನ ಹತ್ರನೇ ತಮಾಷೆ ಮಾಡ್ತೀರಾ? ಪ್ರಜ್ಞೆ ಬಿದ್ದವರು ಎಲ್ಲಿಗೆ ಹೋಗ್ತಾರೆ? ನಿಜ ಹೇಳಿ, ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಮಧುರ ಅವ್ರೆ ದಿಟ ಹೇಳ್ತಾವ್ನಿ, ಪುಟ್ಮದಿ ಇಲ್ಲೇ ಗ್ಯಾನ್ ತಪ್ಪಿದೋಗ್ಬಿಟ್ಟಿದ, ಅದಕ್ಕೆ ತಾನೇ ನಿಮ್ಮನ್ನ ಕರ್ಕೊಂಬಂದದು. ಮಧುರ ಅವ್ರೆ ಯಾವಾಗ ಬಂದ್ರಿ? ಪುಟ್ಮಲ್ಲಿ ಅವ್ರೆ, ಆ ವಿಷಯ ಬಿಡಿ, ನೀವು ಪ್ರಜ್ಞೆ ತಪ್ಪಿದ್ದಿದ್ರಾ? ಹಂಗಂತ ಯಾವ ಪುಟ್ಟಾಣ ಹೇಳ್ದ? ಬಾಬಣ್ಣ ಏನಾಯ್ತು, ಯಾಕೆ ಕಣ್ಣು ನೋಡ್ದಿರಿ? ಮಧುರ ಅವ್ರೆ, ಪುಟ್ಮಲ್ಲಿ ಆಟಗಳು ಆಡ್ತಾವಳೆ, ಅವ ದಿಟೋಲು ಗ್ಯಾನ್ ತಪ್ಪಿದೋಗ್ಬಿಟ್ಟಿದಾನಿ. ಬಾಬಣ್ಣ ಯಾನ್ ಮಾತು ಅಂತ ಆಡಿರಿ, ಪ್ಯಾಟ್ಗೆ ಹೋಗಿ ತರಕಾರಿ ತಕ ಈಗ ಬರ್ತಾವ್ನಿ, ನಾನೇ ಗ್ಯಾನ್ ತಪ್ಪೇಳೆ. ಸಾಹೇಬ್ರೆ, ನನ್ನಂತ ಬಡವಿ ಮೇಲೆ ಯಾಕೆ ನಿಮ್ಗೆ ಇಷ್ಟೊಂದು ಕೋಪ? ಅವತ್ತು ರಾತ್ರಿ ನಾನು ನಿಮ್ಗೆ ಅವಮಾನ ಮಾಡಾದ್ಮೇಲೆ ಎಷ್ಟು ನೋವು ಅನ್ಭವಿಸಿದ್ದೀನಿ ಗೊತ್ತಾ? ಯಾವ ನಮ್ನಿ ನೋವು ಅನ್ಭವಿಸ್ರಿ? ರೇ ಇನ್ಸ್ಪೆಕ್ಟ್ರೆ, ಮೊದ್ಲನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ರಿ. ಮಧುರ ಯಾವ ಟೈಮಲ್ಲಿ ಬೇಕಾದ್ರೂ ಇಲ್ಲಿಗೆ ಬರ್ಬೋದು. ಬಾಯ್ ಜಾನಿ ಅವರೇ, ನಿಮಗೆ ಹೆಣ್ಣಿನ ಭಾವನೆಯೇ ಅರ್ಥ ಆಗ್ತಿಲ್ಲ ಮರ್ರೆ. ಪಾಪ ಜಯಮ್ಮ ನನ್ನ ಮೇಲೆ ಎಷ್ಟು ನೊಂದ್ಕೊಂಡಿರ್ ಗೊತ್ತಿತ್ತಾ? ಅವ್ರ ನೋವಿನ ಕತೆ ಕೇಂದ್ರ ಮೇಲೆ ನಾನೇ ಅವ್ರನ್ನ ಕರ್ಕೊಂಡು ಹೋದೆ. ಯಾರು ನಡೀತಾ ಇದ್ದೇಲಿ? ನಾನೇನು ನಡೆಸ್ತಿಲ್ಲಪ್ಪ, ಎಲ್ಲ ಇನ್ಸ್ಪೆಕ್ಟರ್ ನಡೆಸ್ತಿರೋದು. ನಾನೆಂತ ಮಾಡಲ್ಲ ಮರ್ರೆ. ಮಧು, ಇವ್ರು ಸುಳ್ಳು ಹೇಳ್ತಿದ್ದಾರೆ, ನನ್ನ ನಂಬು. ನಾನು ಯಾರ ಮಾತನ್ನು ನಂಬಲ್ಲ. ಕೆಲ್ಸದವಳಂತ ಸುಳ್ಳು ಹೇಳಿ ಇವಳನ್ನ ಮನೆ ಕರ್ಕೊಂಬಂದ್ ಇಟ್ಕೊಂಡಿದ್ದೀರಾ? ಇವಳು ಅಂತ ಗೊತ್ತಿಲ್ಲದೆ ಕರ್ಕೊಂಡ್ ಬಂದ್ಬಿಟ್ಟೆ. ಇವಳು ಮೋಸ ಮಾಡಿ ಬಂದು ನಮ್ಮ ಮನೆಗೆ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಬೇಕಿದ್ರೆ ಗೌಡ್ರನ್ನೇ ಕೇಳು. ಬೇಸಿಗೆ ಓಸಿ ಸಾಕ್ಷಿನ? ಇನ್ಸ್ಪೆಕ್ಟರ್, ಈಗಲೇ ಇವಳನ್ನ ಅರೆಸ್ಟ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಕಮಿಷನರ್ಗೆ ಫೋನ್ ಮಾಡಿ ನಿಮ್ ಬಂಡವಾಳನ ಬಯಲ್ ಮಾಡ್ಬೇಕಾಗುತ್ತೆ. ಸುಂದ್ರಿ ಮೇಡಮ್, ಹಾಂಗ ಒಂದ್ ಮಾಡ್ಬೇಡಿ ಮರ್ರೆ. ನನಗೂ ಹೆಂಡತಿ ಮಕ್ಕಳಿದ್ರು, ನಾನು ಇವಳನ್ನ ಈಗಲೇ ಅರೆಸ್ಟ್ ಮಾಡ್ತೆ. ನಡಿಜಯಮ್ಮ. ಈಗ ಈ ಮನೆ ಕೆಲ್ಸದೊಳಗೆ ಬಂದಿದ್ದೀನಿ, ಮುಂದೆ ಒಂದಿನ ನಿಮ್ಮಿಬ್ರಿಗೂ ಯಜಮಾನಿಯಾಗಿ ಬರ್ತೀನಿ.